ಇಲ್ಲಿಂದ ಎಷ್ಟು ಕಿಲೋಮೀಟರ್ ಈಗ ಬರೋದು? 1 ರಿಂದ 1.5 ಕಿಲೋಮೀಟರ್. 1.5 ಕಿಲೋಮೀಟರ್ 2 ಹಸುನ 4 ಡೇಸ್ ಗ್ಯಾಪಲ್ಲಿ ಹಿಡಿಯಿತು. ನಿಮ್ಗೆ ಆವಾಗಲೇ ನಾವು ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಯಾರು ಗಂಗಾಧರ್ ಇವರಿದ್ದಾರೆ, ನಿಮ್ಮ DF ಅವರು ಬಂದಿದ್ದರು, ಹೇಳಿದ್ವಿ ನೀವು ಇದನ್ನ ಕರೆಕ್ಟಾಗಿ ಯಾವ ಟೈಗರ್ ಅದಕ್ಕೆ ನಂಬರ್ ಹಾಕಿ ನೀವು ಇದನ್ನು ಟ್ರಾನ್ಸ್ಪಲೈಸ್ ಮಾಡಲಿಕ್ಕೆ ಒಂದು ಪರ್ಮಿಷನ್ಸ್ ತೊಗೊಳ್ಳಿ, ಅಲ್ಲಿಂದ ನೀವು ಇದನ್ನು ಶಿಫ್ಟ್ ಮಾಡಿ ಅಂತ ಹೇಳಿ. ಎಲ್ಲಿ ಯಾವ ಒಂದು ನಿಮ್ಮ ಕಾರ್ಯಾಚರಣೆ ಸಮೇತ ಯಶಸ್ವಿ ಆಗ್ತಾ ಇದೆ. ಅಲ್ಲಲ್ಲ ಇರಿ ಮೇಡಮ್, ಈಗ ನೀವು ಬಂದಿರೋದು ಅಂತಲ್ಲ, ನಮಗೆ ನೀವು ಬಂದಿರೋದು ಇನ್ನೊಬ್ಬ ಬಂದಿರೋದು ಮುಖ್ಯ ಅಲ್ಲ. ನಮಗೆ ಇಶ್ಯೂಸ್ ಇಲ್ಲಿ ಹೆಂಗಿದೆ ಅಲ್ವಾ? ಕರೆಕ್ಟ್, ಎಲ್ಲರೂ ಮಾತಾಡ್ಲಿ, ಬಟ್ ರಿಸಲ್ಟ್ ಇಲ್ಲ ಅಂತ ನಾವು ಹೇಳೋದು. ನೀವು ಎಲ್ಲರೂ ಮಾತಾಡಿದ್ರಲ್ಲ, ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ವಾಟ್ ಇಸ್ ದ ರಿಸಲ್ಟ್, ಅದು ಮುಖ್ಯ ನಮಗೆ. ಇವತ್ತು ಟೈಗರ್ ಕ್ಯಾಪ್ಚರ್ ಅಲ್ಲ ನಾವು ಹೇಳ್ತಿರೋದು. ಲಾಂಗ್ ನೀವು ಯಾವುದೊಂದು 50 ಹಸುಗಳನ್ನ ತೆಗೆದಿರೋದು ತಿಂದಿರೋದನ್ನ ನೀವು ಒಂದು 40-50 ಕ್ಯಾಟಲ್ಸ್ ಡೇಟಾ ತಗೊಳ್ಳಿ. ನೀವು ಅದ್ರಲ್ಲಿ ಯಾವುದೇ ಒಂದು ನೀವು ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಲ್ಲ. ನೀವು ಮಾಡ್ತೀರಾ, ಸರ್ಕಾರದ ಹಣನ ವೇಸ್ಟ್ ಮಾಡ್ತೀರಾ. ನೀವು ಅಲ್ಲಿದೇನ್ ಮಾಡ್ತೀರಾ, ಟೈಗರ್ದು ಹೆಜ್ಜೆಗಳು ಕಾಣ್ತು, ನಾವು ಅರಣ್ಯದ ಹತ್ರ ಹೋಗ್ತಾ ಇದೆ ಅಂತ ಒಂದು ಡಿಕ್ಲೇರ್ ಮಾಡ್ತೀರಾ. ಅದು ಬೋಗಸ್ ಡಿಕ್ಲೇರ್ ಮಾಡ್ತೀರಾ. ನಾಟ್ ಪಾಯಿಂಟಿಂಗ್ ಔಟ್ ಆನ್ ಯು, ವಾಟ್ ಎವರ್. ನಿಮ್ಮ ಮಾತು ಕೇಳೋಣ, ನಮ್ಮ ಮಾತು ಮುಗಿಸ್ಬಿಡ್ತೀವಿ, ಅಲ್ಲಿ ನಿಮ್ಮ ಮಾತನ್ನ ಕೇಳೋಣ. ಯಾಕೆ ಬೆಳಿಗ್ಗೆ ಯಾಕೆ ರಿಪೋರ್ಟ್ ಕೊಡ್ಲಿಲ್ಲ? ಯಾಕಂದ್ರೆ ನಾನು ಟ್ರೈನಿಂಗ್ ಬಂದ್ ವಾರದಿಂದ ಟ್ರೈನಿಂಗ್ ಹೋಗಿದ್ದೀವಿ. ಅಲ್ಲಿಂದ ವಾಪಸ್ ಬಂದ್ ಡೈರೆಕ್ಟ್ಲಿ ನಾನು ಮಡಿಕೇರಿ ಕೂಡ ಹೋಗಿಲ್ಲ, ಊರ್ ಕೂಡ ಹೋಗಿಲ್ಲ, ಡೈರೆಕ್ಟ್ ಇಲ್ಲಿ ಬಂದಿದ್ದೀನಿ. ಅದಕ್ಕೆ ನೀವು ಬಂದಿದ್ದು ಸಂತೋಷ. ನಾನು ಕೇಳೋದು ಯಾಕೆ ಇದೊಂದು ಪ್ರೋಸೆಸ್ ಯಾಕೆ ಅಷ್ಟು ಡಿಲೇ ಮಾಡ್ತೀರಾ ಅಂತ. ಈಗ ಇನ್ನೊಂದು ಅಟ್ಯಾಕ್ ಆದ್ರೆ ಹೆಂಗೆ ಅದನ್ನ ಯಾವ ತರದಲ್ಲಿ ನೀವು ಸಾಲ್ವ್ ಮಾಡ್ತೀರಾ? 80% ಕ್ಯಾಟಲ್ ನಮ್ಮ ಕೊಡಗು ಜಿಲ್ಲೆಯಲ್ಲಿ, 80% ಹಸುಗಳು, ನಮ್ಮ ದನಗಳು ಎಲ್ಲ ಮುಗೀತು. ರೈತರು ಇವತ್ತು ಅಷ್ಟೊಂದು ಕಷ್ಟದಲ್ಲಿದ್ದಾರೆ. ನಾವೇನೋ ನಿಮ್ಮ ಮೇಲೆ ನಾವು ಮಾತಾಡ್ಬೇಕು ಅಂತಲ್ಲ, ನಮ್ಮ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಳ್ಳೋದು, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಈಗ ಏನ್ ಮಾಡ್ತೀರಾ? ಈಗ ನೀವು ರಿಪೋರ್ಟ್ ಕಳಿಸ್ತೀರಾ? ಮೇಡಮ್, ಒಂದು ನಾನು ಹೇಳ್ತೀನಿ, ಆಲ್ರೆಡಿ ಇವತ್ತಿಂದ ಕ್ಯಾಂಪ್ ನಮ್ಮ ಹುಡುಗರು ಮತ್ತೆ ಕ್ಯಾಂಪ್ ಮಾಡ್ತಾರೆ. ಇವತ್ತು ಥರ್ಮಲ್ ಡ್ರೋನ್ ಹಾಕಿ ಲೊಕೇಶನ್ ಕೂಡ ಹೊಸ ಟೆಕ್ನಿಕ್ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಡಾಕ್ಟರ್ಸ್ ಕರೆಸ್ಬೇಕು, ಯಾಕಂದರೆ ವೆಟನರಿ ಡಾಕ್ಟರ್ಸ್ ಇದ್ದಾರೆ. ನಾಳೆ ಮಧ್ಯಾಹ್ನ ಒಳಗಡೆನ ಎಲ್ಲ ವ್ಯವಸ್ಥೆ ಏನೇನು, ಯಾಕಂದರೆ ಕ್ಯಾಪ್ಚರ್ ಮಾಡುವುದು ಒಂದು, ಕ್ಯಾಪ್ಚರ್ ಆದಮೇಲೆ ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಇರುತ್ತೆ. ಅದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನೆಕ್ಸ್ಟ್ ಇಮಿಡಿಯೇಟ್ಲಿ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಆಯಿತು, ನಿಮ್ಮದು ಮುಗೀತು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವರು ಗೋಪಾಲು ಇದ್ದಾರೆ. ಟೈಗರ್ ನಮ್ಮ ಕುಟ್ಟದ ಹತ್ರ ನೆಲ್ಲಿರ ಪೂಣಚ್ಚ ಅವರ ತೋಟದಲ್ಲಿ ಇದೇ ಕಾಫಿ ಸೀಸನ್ ಅಲ್ಲಿ ಇಬ್ಬರನ್ನ ಹ್ಯೂಮನ್ ಡೆತ್ ಆಗುತ್ತೆ. ಒಂದು ಸಂಜೆ, ಒಂದು ಈವ್ನಿಂಗ್, 3 ವರ್ಷದ ಈವ್ನಿಂಗ್ ಒಂದು ಆಗುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಆಗುತ್ತೆ. ಆನ್ ದ ಸ್ಪಾಟ್ 1.5 hours ಅಲ್ಲಿ ಅವತ್ತಿನ CCF ಮೂರ್ತಿ ಅವರು ಆರ್ಡರ್ಸ್ ತರಿಸ್ತಾರೆ. 1.5 ಗಂಟೆಯಲ್ಲಿ ಮೊಬೈಲ್ ನಮ್ಗೆ ತೋರಿಸ್ತಾರೆ, ಭರವಸೆನ ಕೊಡ್ತಾರೆ, ಕ್ಯಾಪ್ಚರಿಂಗ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಮಾಡೋಕ್ಕಾಗಲ್ಲ ನಿಮಗೆ? ಯಾಕೆ ಅವ್ರು ಮಾಡಿದ್ರು ಅಂದ್ರೆ, ಅವತ್ತು CCFನು SP ಯಾರನ್ನೂ ಹೋಗ್ಲಿಕ್ಕೆ ಬಿಡಲಿಲ್ಲ ತೋಟದಿಂದ. ಎಲ್ಲ ರೈತರು ಅವ್ರು ಸೇರಿದ್ರು, ಅವ್ರು ನಿಲ್ಸು. ನಿಮ್ಗೆ ಏನಂದ್ರೆ ನಿಮ್ಗೆ ಬಿಸಿ ಆಗ್ತಾ ಇಲ್ಲ. ಈಗ ನಿಮ್ಮ ಸಿಬ್ಬಂದಿಗಳೆಲ್ಲ ಇದಾರಲ್ಲ, ಬಹಳ ಅದನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದೆ. ಹೌದು, ಎಲ್ಲ ಇಶ್ಯೂಸ್ ನಿಮ್ದು ಟೈಗರ್ದು ನೀವು ಬಂದ ಮೇಲೆ ಅಂತ ನಾನು ನಿಮಗೆ ಪಾಯಿಂಟ್ ಔಟ್ ಮಾಡೋದಲ್ಲ. ನೀವು ಇರಲಿಲ್ಲ ಅವಾಗ, ಪ್ರೀವಿಯಸ್ ನಿಮ್ದು ಪ್ರೊಡ್ಯೂಸರ್ ವಾಸ್ ದೇರ್, ದ ಪ್ರೀವಿಯಸ್ CCF ಇದ್ರು. ಯಾಕೆ ಆ ಥರ ಮಾಡ್ತಾ ಇದ್ದಾರೆ? ಇವ್ರನ್ನ ಮಾತಾಡೋದೇ ಬೇಡ, ಬಿಟ್ಬಿಡಿ. ನಾನು ಗೋಪಾಲ್ ಇವ್ರನ್ನ ಮಾತಾಡೋದಿಲ್ಲ. ಈಗ ಇವತ್ತು ಫಸ್ಟ್ ನಾನು ಬಂದಂತ ಫಸ್ಟ್ ಟೈಮ್ ಟೈಗರ್ ಆಪರೇಷನ್ ಆಗ್ತಾ ಇದೆ. ನಾನು ಇದು ಮಾಡ್ತೀನಿ, ಇವತ್ತು ನಾಳೆ ಒಂದು ಸ್ಟಾರ್ಟ್ ಮಾಡಿ ಖಂಡಿತ ನಿಮಗೆ ಕ್ಯಾಪ್ಚರ್ ಆಗುತ್ತೆ. ನೀವು ಇವತ್ತು ಸ್ಪಾಟಿಗೆ ಬಂದಿದ್ದೀರಾ, ಬಟ್ ನೀವು CCF ಆಗಿ ಇಲ್ಲಿ ಚಾರ್ಜ್ ತಗೊಂಡಿದ್ಮೇಲೆ ಎಷ್ಟು ಕ್ಯಾಟಲ್ ಕಿಲ್ ಆಗಿದೆ? ನನಗೆ ರಿಪೋರ್ಟ್ ಬಂದಿದೆ ಡಿಸೆಂಬರ್ ತಿಂಗಳಲ್ಲಿ 1ಕ್ಕೆ, ಆಮೇಲೆ ಜನವರಿಯಲ್ಲಿ. ನಿಮ್ಮ ಲೊಕ್ಯಾಲಿಟಿ ಎಷ್ಟು ಕಿಲ್ ಆಗಿದೆ? ನಾನು ಕೇಳೋದು ಕ್ಯಾಟಲ್ ಕಿಲ್ ಎಷ್ಟಾಗಿದೆ? ಇಲ್ಲೇ 7 ಆಯ್ತು. ಎಲ್ಲ ನಿಮ್ಮ ಅರೈವಲ್ ಆಗಿದ್ಮೇಲೆ. ಅದು ಏನು ಜೀವ ಅಲ್ವಾ? ಅದೇನು ಪ್ಲಾಸ್ಟಿಕ್ ಕ್ಯಾಟಲ್? ಯಾಕೆ ವೈ ಯು ಹ್ಯಾವ್ ನಾಟ್ ಟೇಕನ್ ಎನಿ ಡಿಸಿಷನ್ಸ್ ಆನ್ ದಟ್? ಅದು ಆಲ್ರೆಡಿ ಕಳ್ಸಿದ್ದೀನಿ, ಅದೇ ನಾನು ಹೇಳ್ತಾ ಇದ್ದೀನಿ. ನನಗೆ ಬಂದಿದ್ದ ರಿಪೋರ್ಟ್ ಅಲ್ಲಿ ಇಮಿಡಿಯೇಟ್ಲಿ ನಾನು ಮೇಲೆ ಕಳ್ಸಿದ್ದೀವಿ. ಆದ್ಮೇಲೆ ನಾನು ಟ್ರೈನಿಂಗ್ ಹೋಗಿದ್ದೆ ಆಕ್ಚುಲಿ. ಬಂದ ನಂತರ ಇವತ್ತು ವಾಪಸ್ ಬಂದ ನಂತರ ಇಮಿಡಿಯೇಟ್ಲಿ ಮಾತಾಡಿ. ಯಾವಾಗ ಟ್ರೈನಿಂಗ್ ಹೋಗಿದ್ರ ತಾವು? ನಾನು 30 ಜನವರಿಗೆ. January 13ಗೆ 30 ಜನವರಿಗೆ ಹೋಗಿ ಇವತ್ತು ವಾಟ್ ಇಸ್ ದ ಡೇಟ್ ಟುಡೇ? 9th. ಓಕೆ, ಆವಾಗ ಏನು ಒಂದು 10 days ಟ್ರೈನಿಂಗ್ ಹೋಗಿದ್ರ. ನಾನು ಕೇಳೋದು 7 ಕ್ಯಾಟಲ್ಸ್ ಆದಾಗ ದೇರ್ ಶುಡ್ ಬಿ ಸಮ್ ಸೀರಿಯಸ್ ಇಶ್ಯೂಸ್ ಅಂತ ನೀವು ಕನ್ಸಿಡರ್ ಮಾಡಬೇಕಲ್ವಾ? ಹೌದಾ, ಮಾಡ್ತಾ ಅದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. ಮೇಡಮ್, ಅದು ಆನ್ಸರ್ ಕಂಫರ್ಟೇಬಲ್ ಆನ್ಸರ್ ಅಲ್ಲ.
7 ಹಸುಗಳು ಒಬ್ಬ ರೈತಂದು ಅಷ್ಟು ಜನರಿಗೆ ಡಿಸ್ಟರ್ಬ್ ಆಗಿದೆ ಅಂತ ಹೇಳ್ಬೇಕಾದ್ರೆ ನಿಮ್ ಕನ್ಸರ್ನ್ ತೋರಿಸ್ಬೇಕು. ನಿಮ್ಮನ್ನು ನಾಳೆ ಆನೆನೋ ಹುಲಿಯೋ ಕೊಂದ್ಬಿಟ್ಟಾದ್ಮೇಲೆ ನಾವು 10 ದಿನ ಕಳೆದ್ಮೇಲೆ ಬಾಡಿನ ನೀವು ತಗೊಂಡು ಹೋಗ್ರಿ, ನೀವು ಸಿಸ್ಟಮ್ ಏನ್ ಬಿದ್ದ ಮಾಡಿ ತಿಳಿತ್ರ ಆಯ್ತದ? ಇಲ್ಲಿ ಕೇಳಿ, ನಮ್ ಜನ ಇಲ್ಲಿ ಇದ್ದಾರೆ. ಜನ ಇದ್ದೇನ್ ಮಾಡೋದು? ಹುಲಿ ಓಡಾಡ್ತಾನೆ ಇದೆ, ಜನ ಇದ್ಬಿಟ್ಟು ಏನ್ ಮಾಡೋದು? ಒಂದ್ಸತ ಕೊಂಬಿಂಗ್ ಮಾಡ್ಕೊಂಡು ಅದು ಕೂಡ ಓಡಿಸಿದೀವಿ. ಈಗ ಇವತ್ತು ಲಾಸ್ಟ್ ವಾರ್ನಿಂಗ್, ಇವತ್ತು ಲಾಸ್ಟ್ ವಾರ್ನಿಂಗ್ ನಾನು ಹೇಳ್ತಾ ಇದ್ದೀನಿ ಮಾಧ್ಯಮದ ಮುಂದೆ. ಇವತ್ತು ಅದು ನೀವು ಏನಾದ್ರೂ ಕ್ಯಾಪ್ಚರ್ ಮಾಡಿದಿಲ್ಲ, ಒಂದು ಹಸು ಆಯ್ತು ಅಂದ್ರೆ ನಾವೆಲ್ಲ ಸೇರಿ ವಿ ವಿಲ್ ಪುಟ್ ಯು ಇನ್ಸೈಡ್ ದ ಕೇಜ್. ದಟ್ ಇಸ್ ದ ಓನ್ಲಿ ಆನ್ಸರ್. ಮಾಡ್ತೀವಿ, ನಮ್ಗೆ ಏನಿಲ್ಲ. ಯಾಕಂದ್ರೆ ನೀವು ಮಾಡ್ಬೇಕು, ಮಾಡಿ ತೋರಿಸ್ಬೇಕು, ಹೋಗ್ಬಿಡೋದಲ್ಲ. ಅದರ ಹೊಟ್ಟೆ ಒಳಗಡೆಯಿಂದ ಗರ್ಭದಿಂದ ಕರುನ ಹೊರಗೆ ತಿಂದು ಅದ್ರ ಕಾಲು ಸಮೇತ ಅಲ್ಲಿದೆ. ಇಂಥ ಹಸುಗಳಿಗೆ ನೀವು 37,000 ಏನ್ರಿ DRF, ನೀವು 37,000 ಇಂಥದ್ದೆಲ್ಲ ನಿಮ್ಮ ಸಿಸ್ಟಮ್ ಅಲ್ಲಿ ಅದು ಆಕ್ಸೆಪ್ಟ್ ಮಾಡಲ್ಲ. ಏನು ನಿಮ್ಮ ಪೋರ್ಟಲ್ಗೆ ಹೋಗ್ಬಿಟ್ಟು ಹೊಡೆದಾಗ ಅದು 37,000 ಅಂತ ಬರುತ್ತೆ, ಅದು ಕೊಡ್ತೀರ. ಆದರೆ ಇಷ್ಟು ಗಾತ್ರದ ಇಷ್ಟು ದೊಡ್ಡ ದೊಡ್ಡ ಹಸುಗಳಿಗೆ ನೀವು 37,000 ಕೊಟ್ಟರೆ ಅದು ಎಲ್ಲಿ ಅದಕ್ಕೆ ಒಂದು ರೈತರಿಗೆ ಅದು ಕಾಂಪನ್ಸೇಷನ್ ಕೊಟ್ಟಂಗಾಗುತ್ತಾ? ಒಂದು ಭಿಕ್ಷೆ ಕೊಟ್ಟಂಗೂ ಸಮೇತ ಆಗಲ್ಲ. ಯಾಕಂದ್ರೆ ಅಲ್ಲಿ ಪಾಪ ನೋಡಿ ಅದು ಕರು ಹಾಕ್ಬಿಡೋದು, 2 ದಿನದಲ್ಲ 3 ದಿನದಲ್ಲಿ ಕರು ಹಾಕುವಂಥದ್ದು, ಆಗ ಅದು ಹಾಲು ಕೊಡುವಂಥದ್ದು. ಇವೆಲ್ಲ ಲೆಕ್ಕಾಚಾರ ಒಂದು ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಒಬ್ಬ ರೈತನಿಗಾದಂಥ ಲಾಸ್ನ ಈವನ್ ವೆಟರ್ನರಿ ಡಾಕ್ಟ್ರು ಸಮೇತ ಇಂಥದ್ದನ್ನೆಲ್ಲ ನಿಮಗೆ ಕೊಡಬೇಕು. ಅದು ಯಾವ ಬ್ರೀಡು ಹಸ, ಅದು ವಯಸ್ಸು ಎಷ್ಟು, ಅದೆಷ್ಟು ಹಾಲು ಕೊಡುತ್ತೆ, ಇವೆಲ್ಲವನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದರ ಒಂದು ಮೌಲ್ಯ ಎಷ್ಟು, ಅದರ ವ್ಯಾಲ್ಯೂಯೇಷನ್ನ ಮಾಡಬೇಕಾಗ್ತಂತ ಹಸುನ. ಸೊ ತಾವು ಅಷ್ಟೇ ಸರ್ಕಾರಗಳಿಗೆ ನೀವು ಇದ್ರದ್ದು ಒಂದು ಹೋಗ್ಬೇಕಾದ್ರೆ ಇಂಥ ರಿಪೋರ್ಟ್ಗಳನ್ನ ಕಳಿಸಿ. ಇಂಥ ಬೇಡಿಕೆಗಳು ರೈತರ ಭಾಗದಿಂದ ಇದೆ, ಇದು 1, 2, 3 ಏನಾದ್ರೂ ಸ್ಟ್ರೇ ಕೇಸಸ್ ಎಲ್ಲೋ 1, 2 ಆಗುವಂಥದ್ದಾದ್ರೆ ಏನು ಆಯ್ತಪ್ಪ, 1 ಆಯ್ತು ಅದಕ್ಕೆ 2 ಅಂತ. ಈ ದಿನನಿತ್ಯ ಆಗಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಒಂದು 80% ನಮ್ಮ ಏನು ಗೋವುಗಳು ಮುಗಿದಿದೆ. ಅದು ಹಸು ಇರಲಿ, ಎಮ್ಮೆ ಇರಲಿ, ಇದೆಲ್ಲ ಮುಗಿದಿದೆ. ಹಾಗಿದ್ದಾಗ ಪಾಲಿಸಿಗಳು ಸ್ವಲ್ಪ ಬದಲಾವಣೆ ಮಾಡಬೇಕು. ಯಾಕೆ ರೈತ ಅಷ್ಟೊಂದು ಲಾಸ್ ಪಟ್ಕೋಬೇಕು ಅಂತ ಹೇಳುವಂಥದ್ದು. ಇವತ್ತು ರೈತ ಕರ್ನಾಟಕ ನಮ್ಮ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಈಗಾಗಲೇ ಬ್ಯಾಂಕ್ಗಳಲ್ಲಿ ಸಾಲ ಕಟ್ಟಕ್ಕಾಗಲ್ಲ, ಕೊಡಗಿನಲ್ಲಿ ಬೇರೆ ಸರ್ಫೇಸಿ ಆಕ್ಟ್ಗಳು ಹಾಕ್ತಾರೆ, ಹರಾಜು ಆಗ್ತಾ ಇದ್ದಾರೆ ಭೂಮಿಗಳು. ಕೆನರಾ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಎಲ್ಲ ಅಷ್ಟೊಂದು ಆಸ್ತಿಗಳನ್ನ ಹರಾಜು ಆಗ್ತಾ ಇದ್ದಾರೆ. ಈಗ ಇದೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ರೈತರ ಆಕ್ರೋಶಕ್ಕೆ ಇದಾಗುತ್ತೆ. CCF ಅವರು ಇಷ್ಟು ದಿನ ಇದ್ರು, ನೀವೇ ಆಗಲೇ ಹೇಳಿದ್ರ ಒಂದು 6 ತಿಂಗಳು 5 ತಿಂಗಳು 2 ತಿಂಗಳು ಇದರಿಂದ ಒಂದು 7 ಹಸುಗಳು ಹೋಗಿದೆ ಅಂತ. ಇವ್ರು ಹೇಳ್ತಾರೆ ನಾವು ಟ್ರೈನಿಂಗ್ ಹೋಗಿದ್ದೀವಿ ಅಂತ ನಮಗೆ ಉತ್ತರ ಕೊಡ್ತಾರೆ ಕೇಳಿದಾಗ. ಆದರೆ ಒಂದು ಟ್ರೈನಿಂಗ್ಗಾದ್ರೂ ಹೋಗಲಿ, ಎಲ್ಲಿಗಾದ್ರೂ ಹೋಗಲಿ, ಒಬ್ಬರು ಇಲ್ಲಿ ಇನ್ಚಾರ್ಜ್ CCF ಅಂತ ಯಾರನ್ನ ಕೊಟ್ಟಿರ್ತಾರೆ. ಒಂದು ಪರ್ಮಿಷನ್ ತೆಗಿಲಿಕ್ಕೆ ಈಗ ಇದೇ ಗ್ರಾಮದಲ್ಲಿ ಎಷ್ಟು ದಿನ ಹಿಂದೇನ್ರಿ ಅದು 2 ಹಸು ಅಲ್ಲಿ ಹೋಗಿದ್ದು? 15 ಡೇಸ್, 15 ದಿನ ತಿಟ್ಕೊಂಡು 2 ವಾರ. 2 ವಾರದಿಂದ ಅಲ್ಲಿ ಪುನಃ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ 2 ಹಸುಗಳು ಹೋಯ್ತು. 4 ದಿನದ ವ್ಯತ್ಯಾಸದಲ್ಲಿ ಇವತ್ತು 3 ಹಸು ಹೋಯ್ತು. ಈಗ ಇಷ್ಟಿದ್ದಾಗ ಒಂದು 7-8 ಹಸುಗಳು ಹೋಗಿದೆ ಅಂತ ಹೇಳ್ಬೇಕಾರೆ ಆ ಕ್ಯಾಪ್ಚರಿಂಗಿಗೆ ಒಂದು ತಗೊಂಡು ಅದು ನಿಜವಾಗಿ ಇದು ನಾಳೆ ಒಂದು ಮನುಷ್ಯನ ತಿನ್ನುವಂಥ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿಗೆ ಹುಲಿ ಬಂದೇ ಬರುತ್ತೆ. ಇಲ್ಲ ಇನ್ನೂ ಒಂದು 20 ಹಸುಗಳನ್ನ ಖಾಲಿ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ CCF ಅವರು ಜಾಗೃತರಾಗದೆ ನಾವು ರೈತರು ಕೇಳಿದಾಗ ನೀವು ಇಮಿಡಿಯೇಟ್ ಆಗಿ ನೀವು ಏನು ಕ್ಯಾಪ್ಚರ್ ಮಾಡಿದ್ರೆ ನಿಮ್ಮನ್ನ ಬೋನ್ಗೆ ಸೇರಿಸಬೇಕು ಅಂತ ಹೇಳ್ದಂಥದಕ್ಕೆ ಎದ್ದು ಗಾಡಿ ಹತ್ತಿ ಹೋಗ್ಬಿಡೋದಂದ್ರೆ ಇದು ಯಾವ ರೀತಿಯ ವರ್ತನೆ? ಒಂದು CCF ಅವರು ಆ ಕುರ್ಚಿಗೆ ಲಾಯಕ್ಕಿದ್ದಾರೆ ಅವರು? ಒಂದು ರೈತರ ಜೊತೆ ನಮಗೆ ಇಲ್ಲಿ ರೈತರದ ಏನು ನಷ್ಟಪಟ್ಟಿದಾಗ ಒಂದು ಆಕ್ರೋಶಗಳು ವ್ಯಕ್ತವಾಗುತ್ತೆ. ಅದೇನು ನಾವು ಹೇಳಿದೆ ಅಂತ ಹೇಳಿದಾಗ ಅವ್ರನ್ನೇನು ಒಳಗಾಕಬೇಕು ಅಂತ ಉದ್ದೇಶ ಅಲ್ಲ. ನಮ್ಮ ಒಂದು ಏನಿದೆ ಅವ್ರ ಆ್ಯಕ್ಷನ್ ಬೇಗ ಆಗಲಿ. ಬೆಳಿಗ್ಗೆಯಿಂದ ನಿನ್ನೆ ಸಂಜೆಯಿಂದನೇ ಕವು ಅಟ್ಯಾಕ್ ಆಗಿದೆ ಇಲ್ಲಿ. ಆಗ ನಿನ್ನೆ ಸಂಜೆಯಿಂದ ಆಗಬೇಕಾದ್ರೆ ಈ CCF ಇಲ್ಲೇ ಇದ್ದಾಗ ಅವ್ರು ಅದನ್ನು ಏನು ಆರ್ಡರ್ ತೆಕ್ಕೊಂಡು ಮಾಡಬೇಕಾಗಿದೆ. ಯಾಕೆ ನಾವು ನಮ್ಮ ಕಣ್ಣಲ್ಲಿ ನೋಡಿದ್ದೀವಿ. ಒಬ್ಬ ಮೂರ್ತಿ ಅಂತ ಹೇಳುವಂಥ CCF ಇಲ್ಲಿ ಇರಬೇಕಾದ್ರೆ ಏನು ಕೆಲವೇ ಒಂದು 3 ದಿನದಲ್ಲಿ 4 ದಿನದಲ್ಲಿ ಅದನ್ನ 4 ಗಂಟೆಯಲ್ಲಿ ಆರ್ಡರ್ ತರ್ತಾರೆ ಅವರು. ಹಾಗಿದ್ದಾಗ ಇವ್ರು ಯಾಕೆ ಬೆಳಿಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಇವ್ರು ಸುಮ್ಮನೆ ಕೂತಿದ್ರು ಅನ್ನೋಂಥದ್ದು ಮಾತ್ರ ನಮ್ಮ ಪ್ರಶ್ನೆ. ಈಗ ನಿಮ್ಮನ್ನ RFಗಳನ್ನ ನಾವು DRFಗಳನ್ನ ನಾವು ಹೆಂಗೆ ಯಾವ ಪ್ರಶ್ನೆ ಮಾಡಿದ್ರು ಸಮೇತ ಆರ್ಡರ್ ಅಲ್ಲಿಂದ ಬರಬೇಕು. CCF ಅವರು ಇದಕ್ಕೆ DFO CCF ಅವರು ಮುತುವರ್ಜಿ ವಹಿಸ್ಕೊಂಡು ಜವಾಬ್ದಾರಿತ್ವವಾಗಿ ಕೆಲಸ ಮಾಡಬೇಕು. ಸರ್ಕಾರಕ್ಕೆ ಸ್ಪೆಷಲ್ ಪ್ಯಾಕೇಜ್ బడ్జెట్ బడ్జెట్ ఉందండి ഇതിൻ്റെ മുത്തൂർജി എടുക്കുമ്പോൾ ഇങ്ങനെ ಟಾಸ್ಕ್ ಫೋರ್ಸ್ ಏನು ನಡೆದಂಡಿಲ್ಲ ನಾ ಹಿಂಗೆ ಎದಕ್ಕೆ ಏದು ಉಂಟು ಒಂದು ಪತ್ರ ನಾವು ಬರಿಬೇಕು. ಇವತ್ತಿನ ನಮ್ಮ ಡಿಮಾಂಡ್ನ ನೀವೇನು ಮಾಡಿ CCF ಅವರಿಗೆ ಒಂದು ಲೆಟರ್ನ ನೀವು ಆಗಿ ನೀವು ಒಂದು ಮಾಡಿ ಕಳಿಸಿ. ಇದು ನಮ್ಮ ಇಲ್ಲಿಯ ಡಿಮಾಂಡ್ ಆಗಿತ್ತು. ಇಂಥ ಇದಕ್ಕೆ ಸಾಲೋದಿಲ್ಲ. ನೀವು 80,000 70,000 ಮೇಲೇ ಕಾಂಪನ್ಸೇಷನ್ ಮಾಡಬೇಕು. ಇದು ಸರ್ಕಾರದ ಗಮನ ಸೆಳೆಯುವಾಗಿ ನಿಮ್ಮ ರಿಪೋರ್ಟ್ ಹೋಗಬೇಕು ಅಂತ ಹೇಳುವಂಥದ್ದನ್ನ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಅದಕ್ಕೋಸ್ಕರ ಇದು ನಾವು ಕಣ್ಣಲ್ಲಿ ನೋಡಿದೀವಿ. ಈ ತರ ಈಗ ಮಾಲ್ದಾರಿಯಲ್ಲಿ ನೀವೇ ಮಾಡಿರೋದು ಎಷ್ಟು ಗಬ್ಬದ ಹಸುಗಳನ್ನ ಮಾಡಿದೀರ ಅಂತ ಹೇಳುವಂತ ಮಾಡಿ ನೀವು ಗಬ್ಬದ ಹಸು ಅಂತ ತೋರಿಸ್ಬೇಕು. ಕರು ಹೊರಗಡೆ ಇದ್ದು ಕರು ಅದು ಡಬಲ್ ಮಾಡ್ತಾರೆ, 2 ಹಾಕ್ಬೋದು. ಡಬಲ್ ಬಪ್ಪ ಆದ್ರೆ ಡಾಕ್ಟರ್ ರಿಪೋರ್ಟ್ ಅಲ್ಲಿ ಇನ್ನೊಂದು ಮಾಡಬೇಕು. ಈಗ 2 ಕಾಲು ಹೊರಗೆ ತಿಂದು ಹಾಕಿದಲ್ವಾ, ಇದನ್ನು ಸಮೇತ ನೀವು ವ್ಯಕ್ತಪಡಿಸ್ಬೇಕಲ್ಲ. ಗಬ್ಬದಾಸು ಅಂತ ಬರ್ಬಿಟ್ರೆ ಸಾಲ. ಈಗ ಇಂಥದ್ದಾದಾಗ ಎಷ್ಟು ಕ್ರೂರವಾಗಿ ಇಂಥದ್ದಾಗುತ್ತೆ ಒಂದೊಂದು ರೀತಿಯಲ್ಲೂ ಅವ್ರು ಬರೀಲಿ. ಅದು ಡಾಕ್ಟರ್ ಇದು ಮಾಡಿ ಅದಕ್ಕೆ ಡಾಕ್ಟರ್ ಬಪ್ಪನೊಳ್ಳಿ ನಾಯಿ ಅದರ ಕಾಲೇ ನಾಯಿ
ಅವ್ರು ಕರ್ಸ್ಬಿಟ್ಟಿದ್ದು ಚೆನ್ನಾಗಿದೆ. ಚೆಂದ ಓಪನ್ ಮಾಡಿ ಅಣ್ಣ, ಒಂಚೂರು ಓಪನ್ ಮಾಡಿ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಸರ್, ಒಂದು ಸ್ವಲ್ಪ ಓಪನ್ ಮಾಡಿ ಸರ್. ಒಂಚೂರು ಓಪನ್ ಮಾಡಿ ಸರ್. ಯಾಕೆ ಯಾಕೆ ಹೇಳ್ಬೇಕಲ್ಲ? ಸರಿ